ಆ ಕಡೆಯಿಂದ ನನ್ನ ಶಿವು ಮದುವೆ ನಡೀಲಿ ಅಂತ ಅಪ್ಪನ ಹತ್ರ ಮಾತು ತಗೊಂಡು ಈ ಕಡೆ ಶಿವು ನನಗೆ ತಾಳಿ ಕಟ್ಟಬಾರ್ದು ಅಂತ ಅವಳೇ ಶಿವಕ್ಕೆ ಚಾಕು ಚುಚ್ಚಿದಾಳ. ಅಪ್ಪ, ಮುಂದೆ ಇಲ್ಲಿ ಒಂದು ಅಮ್ಮನವ್ರ ದೇವಸ್ಥಾನ ಇದೆ, ದರ್ಶನ ಮಾಡ್ಕೊಂಡು ಹೋಗೋಣವಾ? ಆಯ್ತಮ್ಮ, ಗಾಡಿ ನಿಲ್ಸಪ್ಪ. ಮಾವ, ನೀವು ಬರಲ್ವಾ ದೇವಸ್ಥಾನಕ್ಕೆ? ಯಾಕೋ? ದಿನ ಬೆಳಗಾದ್ರೆ ಅಮ್ಮನವ್ರು ನಾಮಸ್ಮರಣೆ ಮಾಡ್ತಿದ್ದ ನನ್ನ ಮಗ. ಅಂತವನ್ಗೆ ಇವತ್ತು ಅವನಿಗೆ ಯಾಕೆ ಮಾವ ಈ ಪ್ರಾಣಕಂಟಕ? ರಂಗಧರೆ, ನನಗೆಲ್ಲ ಗೊತ್ತು. ನನ್ನ ಮಗ ಮೊದಲಿನ ಥರ ಆಗೋವರೆಗೂ ನಾನು ಅಮ್ಮನವ್ರ ಮುಖ ನೋಡಲ್ಲ. ನೀವು ಹೋಗಿ. ಅಯ್ಯೋ ಹುಚ್ಚಪ್ಪ, ಜಗತ್ತನ್ನೇ ಕಾಯೋ ಶಕ್ತಿ ಅವಳು. ಅವಳ ಶಕ್ತಿ ಮೇಲೆ ನಮ್ಮಂಥವ್ರು ಸಂಶಯ ಪಡೋದು ತಪ್ಪಾಗುತ್ತೆ ಕಣೋ. ಬಾರೋ. ಇಲ್ಲ, ಬರಲ್ಲ. ಬಾರೋ, ಬಾ. ತಾಯಿ ಮೂಕಾಂಬಿಕೆ, ನನಗೆ ಬಂದ ಆಪತ್ತಿನಿಂದ ನನ್ನನ್ನು ಏನೋ ಕಾಪಾಡಿಬಿಟ್ಟೆ. ಆದರೆ ನನ್ನನ್ನು ಕಾಪಾಡೋದಕ್ಕೋಸ್ಕರ ಶಿವನ ಪ್ರಾಣ ಅಪಾಯಕ್ಕೆ ತಳ್ಳಿದ್ದು ಯಾವ ನ್ಯಾಯ? ಶಿವಗೆ ಪ್ರಾಣಕಂಟಕ ಇದೆ ಅಂತ ಗೊತ್ತಾದ ಮೇಲೂ ಅವನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡೋಣ. ಅದಕ್ಕೆ ಪರಿಹಾರವಾಗಿ ಆಯುಷ್ಯ ಹೋಮ ಮಾಡೋಣ ಅಂತ ಅನ್ಕೊಂಡೆ. ಆದರೆ ಆ ಹೋಮನೂ ಮಾಡಕ್ ಬಿಡದೆ ಯಾಕೆ ಪರೀಕ್ಷೆ ಮಾಡ್ತಿದ್ದೆ ತಾಯಿ?